ಸ್ನೇಹಿತರೆ, ಇದು KGF ಇಂದ ನರಸಾಪುರ ವಾಲ್ವೋ ಕಂಪನಿ ಅಥವಾ ಟಾಟಾ ಕಂಪನಿಗೆ ಹೋಗುವ ಬಸ್ ಇದು. ಈ ಬಸ್ಸು ಬೆಳಗ್ಗೆ KGF ಉರ್ಗಂಪೇಟೆ ಮತ್ತು ಅಶೋಕ್ ನಗರ್ ಈ ಕಡೆ ಹೋಗುವ ಕಾರ್ಮಿಕರನ್ನು ಕರೆದುಕೊಂಡು ಹೋಗುವ ಬಸ್ ಇದು. ಬೆಳಗ್ಗೆ ಆಫೀಸರ್ ಕ್ವಾರ್ಟರ್ಸ್ ಎದುರುಗಡೆ ಇರ್ತಕ್ಕಂಥ ಬಸ್ ನಿಲ್ದಾಣ ಪಕ್ಕದಲ್ಲೇ ಇರುವ ರೋಡ್ ಮೀಡಿಯನ್ಗೆ ಓಡಿದು ಅಪಘಾತವಾಗಿದೆ. ಈ ಬಸ್ಸು ಬೆಳಗ್ಗೆ 4:45ಕ್ಕೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬಸ್ಸನ್ನು ಬೆಮ್ಮಲ್ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಗಾಯಗಳು ಸುಮಾರು 13 ಜನ, ಡ್ರೈವರ್ ಸಮೇತ 13 ಜನ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ. ಡ್ರೈವರು ಈಗ ನಮಗೆ ಬೆಳಗ್ಗೆ ಆಸ್ಪತ್ರೆಯಲ್ಲಿ ಹೇಳಿಕೆ ಏನಂದರೆ, ಸರ್ ಟೈರ್ ಬಸ್ಟಾಗಿ ಎಳ್ಕೊಂಡು ಬಿಟ್ಟು ಅಂತ ಇದ್ದಾರೆ. ಈ ಗಾಡಿ ಶೇಪ್ ನೋಡಿದ್ರೆ ಡೈರೆಕ್ಟಾಗಿ ಹೋಗಿ ಸೆಂಟ್ರು ಮೀಡಿಯನ್ನಲ್ಲಿ ಕರೆಂಟ್ ಲೈಟ್ ಕಂಬಕ್ಕೆ ಹೊಡೆದು ಅಪಘಾತಗೊಂಡಿದೆ ಅಂತ ಮಾಹಿತಿ ಇದೆ. ನೋಡಿ, ಈ ಬಸ್ಸನ್ನ ನಾವು ಸ್ಥಳಕ್ಕೆ ತಡವಾಗಿ ಹೋಗಿದ್ದೀವಿ. ನಮಗೆ ಮಾಹಿತಿ ತಡವಾಗಿ ಸಿಕ್ತು. ತಡವಾಗಿ ಹೋಗಿರೋದ್ರಿಂದ ಸಂಪೂರ್ಣವಾದಂಥ ವಿಡಿಯೋಗಳನ್ನು ನಾವು ನಮ್ಮ ವೀಕ್ಷಕರಿಗೆ ಕೊಡೋಕ್ಕೆ ಆಗಲಿಲ್ಲ. ಈ ಬಸ್ಸು ಡ್ರೈವರ್ ಏನ್ ಹೇಳ್ತಾ ಇದ್ದಾರೆ ಅಂದರೆ, ಸರ್ ಫ್ರಂಟ್ ಟೈರು ಬಸ್ಟಾಗಿ ಎಳ್ಕೊಂಡು ಬಿಟ್ಟು ಅಂತ ಇದ್ದಾರೆ. ಜಾಸ್ತಿ ಗಾಯಗಳಿಲ್ಲದೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ 7 ಜನ ಈಗ KGF ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಉಳಿದಿರೋರು ಸಣ್ಣ ಪುಟ್ಟ ಗಾಯಗಳೊಂದಿಗೆ OPDಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಂಡಿದ್ದಾರೆ. ಬೆಮ್ಮಲ್ ಪೊಲೀಸು ಈ ಸ್ಥಳದಲ್ಲಿ ಬಸ್ಸುಗಳನ್ನು ರಿಕವರ್ ಮಾಡಿದ್ದಾರೆ. ಬೆಮ್ಮಲ್ ಉರ್ಗಂ ಸರ್ಕಲ್ ಇನ್ಸ್ಪೆಕ್ಟರ್ ಮಾರ್ಗೊಂಡಯ್ಯ ಅಧ್ಯಕ್ಷತೆ ವಹಿಸ್ಕೊಂಡು ಎಲ್ಲರಿಗೂ ಫಸ್ಟ್ ಏಡ್ ಮಾಡಿಸಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಏನೋ ಈ ರಸ್ತೆಯಲ್ಲಿ ಇದುವರೆಗೂ ಒಂದು 4 ಆಕ್ಸಿಡೆಂಟ್ಗಳಾಗಿದೆ. ಎಲ್ಲ ದೊಡ್ಡ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಆಗಿದೆ ಅಂತ ಮಾಹಿತಿಗಳಿದೆ. ಯಾರಿಗೂ ದೊಡ್ಡ ಗಾಯಗಳಿಲ್ಲ ಅನ್ನೋದು ಮಾತ್ರ ಸಂಪೂರ್ಣವಾಗದಂಥ ಮಾಹಿತಿ. ಈಗ ನಾವು ಆಸ್ಪತ್ರೆಯಲ್ಲಿ ಬಂದು ಆ ಗಾಯಗೊಂಡಿರುವ ಪೇಷಂಟ್ಗಳನ್ನ ನೋಡಿರ್ತೀವಿ. ನೋಡಿದ ನಂತರ ಅವ್ರ ಮುಖಗಳನ್ನ ತೋರ್ಸೋಕ್ಕೆ ನಮಗೆ ಮನಸ್ಸಿಲ್ಲದ ಕಾರಣದಿಂದ ಬರೀ ಈ ವಿಡಿಯೋವನ್ನು ಮಾತ್ರ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಯಾರಿಗೂ ದೊಡ್ಡ ಅನಾಹುತಗಳಾಗದೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅವರು ಉಳಿದುಕೊಂಡಿರೋದು ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಈ ಘಟನೆ ಬೆಳಗ್ಗೆ 4:15 ಆಗಿದೆ. 5:15ಕ್ಕೆಲ್ಲ ಫಾಸ್ಟ್ ರೆಸ್ಕ್ಯೂ ಮಾಡಿದ್ದಾರೆ. 6:15ಕ್ಕೆಲ್ಲ ಈ ಸ್ಥಳದಿಂದ ಬಸ್ಸುಗಳನ್ನು ಅದೇ ಏನು ಹೇಳ್ತಾರೆ ಅಂದರೆ ಫಾಸ್ಟ್ ರೆಸ್ಕ್ಯೂ ಅಂತಾರೆ. ಆ ಫಾಸ್ಟ್ ರೆಸ್ಕ್ಯೂ ಮಾಡಿ ಪೇಷಂಟ್ಗಳನ್ನ ಕೂಡ ತಂದು ಗಾಯಗೊಂಡಿರೋರನ್ನ ಆಸ್ಪತ್ರೆಗೆ ಕಳಿಸಲಾಗಿದೆ. ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಈಗ ನಾವು ಆಸ್ಪತ್ರೆಯಲ್ಲಿ ಹೋಗಿ ನೋಡಿದಾಗ ಎಲ್ಲ ಸಣ್ಣ ಪುಟ್ಟ ಹುಡುಗರು, ಚಿಕ್ಕ ಹುಡುಗರು, ದೊಡ್ಡ ಇಲ್ಲದೆ ಅವರು ಆಸ್ಪತ್ರೆ ಮಲ್ಕೊಂಡಿರುವಾಗ ನಮಗೂ ಒಂದು ಸ್ವಲ್ಪ ಮನಸ್ಸು ನೆಮ್ಮದಿ ಆಯಿತು. ಈ ಸ್ಥಳದಲ್ಲೇ ಮೀಡಿಯನ್ ಬಂದು ಹೊಡೆದಿರೋದು. ಡ್ರೈವರ್ ಕೇಳಿದ್ರೆ ಡ್ರೈವರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಣ್ಣ ಫ್ರಂಟ್ ಟೈರ್ ಬಸ್ಟಾಗಿ ಎಳೆದುಬಿಟ್ಟು ಅಂತ ಇದ್ದಾರೆ. ಬೇರೆ ಕಡೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಕಂಪನಿ ಅಥವಾ ಈ ಬಸ್ ಮಾಲೀಕರ ದೌರ್ಜನ್ಯವೇ ಇದಕ್ಕೆ ಕಾರಣ ಅಂತ ನಮಗೆ ಕೂಡ ಕಂಡು ಬಂದಿದೆ. ಒಂದು ಡ್ರೈವರು ಕಂಪಲ್ಸರಿ ಡಬಲ್ ಡ್ಯೂಟಿ ಮಾಡಬೇಕಂತೆ. ಇವತ್ತು ಡ್ಯೂಟಿಗೆ ಹೋದರೆ ರಾತ್ರಿ ಎಲ್ಲ ಕೆಲಸ ಮಾಡಿ ಮಾರನೇ ದಿವಸನೇ ಅವರು ಬಂದು ಅಲ್ಲಿ ಹೋಗಿ ಶಿಫ್ಟ್ ಮುಗಿಸ್ಬೇಕಂತ. ಇಂಥ ಒಂದೇ ಡ್ರೈವರು ಡಬಲ್ ಡ್ಯೂಟಿ ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ ಅಂದರೆ ಇಂಥ ಅಪಘಾತಗಳು ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ದಯವಿಟ್ಟು ಕಂಪನಿ ಮಾಲೀಕರುಗಳು ಸಿಂಗಲ್ ಶಿಫ್ಟ್ಗಳನ್ನ ಕೊಟ್ಟು ಡ್ರೈವರ್ಗೆ ಕೊಡಬೇಕಂತ ಸಾರ್ವಜನಿಕರು ಮತ್ತು ಈ ವಾಲ್ವೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸ್ಟಾಫ್ಗಳು ಹೇಳ್ತಾ ಇದ್ದಾರೆ. ಡಬಲ್ ಡ್ಯೂಟಿ ಮಾಡಿದ್ರೆ ಡ್ರೈವರ್ಗಳು ಪರಿಸ್ಥಿತಿ ಏನಾಗುತ್ತೆ ಅಣ್ಣ ನೋಡಿ ಅಣ್ಣ ಅಂತ ಇದ್ದಾರೆ.